ವರ್ಷದ ಹಿಂದೆ ವಿಮಾನವೊಂದು ನಿಗೂಢ ನಾಪತ್ತೆ. ಅತ್ಯಾಧುನಿಕ ತಂತ್ರಜ್ಞಾನದಿಂದ ಪತ್ತೆ ಮಾಡಿದ್ರೂ ವಿಮಾನ ಪತ್ತೆ ಇಲ್ಲ. 7 ದೇಶ 34 ಶಿಪ್ 28 ಏರ್ಕ್ರಾಫ್ಟ್ ನಿಂದ ಸರ್ಚ್ ಮಾಡಿದ್ರೂ ವ್ಯರ್ಥ ಪ್ರಯತ್ನ. ವಿಮಾನದ ಒಂದು ರೆಕ್ಕೆ ಸಿಕ್ತು, ಉಳಿದ ಭಾಗ ಎಲ್ಲಿ ಹೋಯಿತು? ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಅಪಘಾತಗಳು ರಸ್ತೆಯಲ್ಲಿ ಮಾತ್ರವಲ್ಲದೆ ನೀರಿನಲ್ಲಿ ಹಾಗೂ ಆಕಾಶದಲ್ಲಿಯೂ ಸಹ ಸಂಭವಿಸುತ್ತವೆ. ಆಗಾಗ ವಿಮಾನಗಳು ಅಪಘಾತಕ್ಕೆ ಈಡಾಗ್ತವೆ. ಕೆಲವು ವಿಮಾನಗಳ ಅಪಘಾತಗಳು ಜನರನ್ನ ಆಘಾತಕ್ಕೆ ದೂಡುತ್ತವೆ. ಹೀಗೆ ಆಕ್ಸಿಡೆಂಟ್ ಆದ ವಿಮಾನವೊಂದರ ಕುರಿತು ಭಯಾನಕ ಸ್ಟೋರಿಯನ್ನ ಬೆಚ್ಚಿಡ್ತೀನಿ. ತಪ್ಪದೆ ಈ ಸ್ಟೋರಿ ನೋಡಿ. MH370 ಅನ್ನೋ ಹೆಸರಿನ ವಿಮಾನ ಈ ಫ್ಲೈಟ್ 2014ರ ಮಾರ್ಚ್ 8ನೇ ತಾರೀಕಿನಂದು 12:30 ಸಮಯ ಮಲೇಷ್ಯಾ ಕಡೆಯಿಂದ ಚೀನಾಗೆ ಪ್ರಯಾಣವನ್ನ ಬೆಳೆಸಿತ್ತು. ಆ ವಿಮಾನದಲ್ಲಿದ್ದವರ ಪಾಲಿಗೆ ಅದೇ ಕೊನೆ ದಿನ ಅಂತ ಕಾಣುತ್ತೆ. ಒಬ್ಬರು ಸಹ ಸುಳಿವು ಸಿಗದೆ ಕಣ್ಮರೆಯಾಗ್ತಾರೆ. ಹಾಗಾದ್ರೆ ಆ ವಿಮಾನ ಎಲ್ಲೋಯ್ತು, ಏನಾಯ್ತು ಅನ್ನೋದು ಈ ತನಕ ಗೊತ್ತೇ ಆಗಿಲ್ಲ. ಆ ಫ್ಲೈಟ್ ನಲ್ಲಿದ್ದ 227 ಪ್ರಯಾಣಿಕರು ಹಾಗೆ 10 ಮಂದಿ ಸಿಬ್ಬಂದಿ ಬದುಕಿದ್ದಾರಾ, ಪ್ರಾಣ ಕಳೆದುಕೊಂಡಿದ್ದಾರಾ ಅನ್ನೋದು ಕೂಡ ಗೊತ್ತಾಗಿಲ್ಲ. ಹೀಗೆ 11 ವರ್ಷದ ಹಿಂದೆ ನಿಗೂಢವಾಗಿ ಕಣ್ಮರೆಯಾಗಿದ್ದ MH370 ವಿಮಾನದ ಹುಡುಕಾಟ ಇದೀಗ ಮತ್ತೆ ಆರಂಭವಾಗಿದೆ. ವಿಯೆಟ್ನಾಂ ಏರ್ ಸ್ಪೇಸ್ಗೆ ಆಗಮಿಸ್ತಾ ಇದ್ದಂತೆ ಕ್ಯಾಪ್ಟನ್ ಜಹೀರ್ ಅಹಮದ್ ಶಾ ಗುಡ್ ನೈಟ್ ಮಲೇಷಿಯನ್ 370 ಎಂದು ಸೈನ್ ಆಫ್ ಮಾಡಿದ್ದೆ ಕೊನೆ ಮಾತು. ಆ ಬಳಿಕ ಆ ವಿಮಾನ ಕಣ್ಮರೆ ಆಗಿಬಿಟ್ಟಿತ್ತು. ವಿಯೆಟ್ನಾಂ ಏರ್ ಸ್ಪೇಸ್ಗೆ ಹೋದ ಬಳಿಕ ಹಠಾತ್ ರಡಾರ್ನಿಂದ ಮಿಸ್ ಆದ ವಿಮಾನ ಸಂಪರ್ಕ ಕಳೆದುಕೊಂಡು ನಾಪತ್ತೆ ಆಗಿಬಿಡ್ತು. ಹೀಗೆ ಏಕಾಏಕಿಯಾಗಿ ಕಣ್ಮರೆಯಾದ ಈ ವಿಮಾನದಲ್ಲಿ 237 ಜನ ಪ್ರಯಾಣಿಕರಿದ್ರು. ಇದರಲ್ಲಿ ಬಹುತೇಕ ಪ್ರಯಾಣಿಕರು ಚೀನಾ ದೇಶಕ್ಕೆ ಸೇರಿದವರಾಗಿದ್ರು. ಇಷ್ಟೊಂದು ಜನರು ಏಕಕಾಲದಲ್ಲಿ ಕಣ್ಮರೆಯಾಗಿದ್ದು ಆಗಿನ ಸಮಯಕ್ಕೆ ಇಡೀ ವಿಶ್ವದ ಆತಂಕಕ್ಕೆ ಕಾರಣವಾಗಿತ್ತು. ಕೇವಲ ಮಲೇಷ್ಯಾದ ಸರ್ಕಾರ ಮಾತ್ರವಲ್ಲ, ಒಂದು ಲೆಕ್ಕದಲ್ಲಿ ಇಡೀ ವಿಶ್ವವೇ ಈ ವಿಮಾನದ ಹುಡುಕಾಟಕ್ಕೆ ಇಳಿದಿತ್ತು. 7 ದೇಶಗಳ ಸುಮಾರು 34 ಶಿಪ್ಗಳು, 28 ಏರ್ಕ್ರಾಫ್ಟ್ಗಳು, 100 ಸಿಬ್ಬಂದಿ ಈ ವಿಮಾನಕ್ಕಾಗಿ ಹುಡುಕಾಟವನ್ನ ನಡೆಸಿದ್ರು. ಇಷ್ಟಾದ್ರೂ ಆ ವಿಮಾನಕ್ಕೆ ಏನಾಯ್ತು ಅನ್ನೋ ಸುಳಿವು ಸಿಕ್ಕಿಲ್ಲ. ಈ MH370 ಫ್ಲೈಟ್ ಮಿಸ್ಸಿಂಗ್ ಪ್ರಕರಣ ವೈಮಾನಿಕ ಕ್ಷೇತ್ರದಲ್ಲೇ ಅತ್ಯಂತ ನಿಗೂಢ ಪ್ರಕರಣ ಎಂದೇ ಹೇಳಲಾಗ್ತಿದೆ. ಅದಕ್ಕೂ ಒಂದಷ್ಟು ಕಾರಣಗಳಿವೆ. ಅಷ್ಟಕ್ಕೂ ಈ ವಿಮಾನ ಕಣ್ಮರೆಯಾಗಿದ್ದೇ ಒಂದು ರೀತಿ ವಿಚಿತ್ರ, ನಿಗೂಢ ಅಂತಾನೆ ಹೇಳಬಹುದು. ಮಾರ್ಚ್ 8, 2014ರಂದು ರಾತ್ರಿ 12:30 ಸುಮಾರಿಗೆ 227 ಪ್ರಯಾಣಿಕರನ್ನ ಹೊತ್ತ MH370 ವಿಮಾನ ರಾತ್ರಿ ಸುಮಾರು 1:21 ವೇಳೆ ರಡಾರ್ನಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು. ಟೇಕ್ ಆಫ್ ಆದ ಸರಿ ಸುಮಾರು 50 ನಿಮಿಷಗಳ ಬಳಿಕ ಫ್ಲೈಟ್ ನ ಸಂಪರ್ಕ ಸಂಪೂರ್ಣ ಕೈತಪ್ಪಿತ್ತು. ಮರುದಿನ ಬೆಳಗ್ಗೆ 6:32ಕ್ಕೆ ಬೇಜಿಂಗ್ ನಲ್ಲಿ ಈ ವಿಮಾನ ಲ್ಯಾಂಡ್ ಆಗ್ಬೇಕಿತ್ತು. ಆದ್ರೆ ಹೊತ್ತಾದ್ರೂ ವಿಮಾನದ ಸುಳಿವೇ ಇರಲಿಲ್ಲ. ಅಂದು ಮಿಸ್ ಆದ ವಿಮಾನದ ಸುಳಿವು ಕುರುಹು ಇದುವರೆಗೂ ಪತ್ತೆಯಾಗಿಲ್ಲ. ಕಹಾನಿ ಮೇ ಟ್ವಿಸ್ಟ್ ಅಂದ ಹಾಗೆ ಈ ಫ್ಲೈಟ್ ಅವಘಡದಲ್ಲೂ ಟ್ವಿಸ್ಟ್ ಕಾದಿತ್ತು. ಅದೇನಂದ್ರೆ ಮಾರ್ಚ್ 12ಕ್ಕೆ ಯಾರು ಊಹೆ ಮಾಡಿರದಂತ ಒಂದು ಅಚ್ಚರಿಯ ಸುಳಿವೊಂದು ಸಿಗುತ್ತೆ. ವಿಮಾನ ನಾಪತ್ತೆಯಾದ 4 ದಿನದ ಬಳಿಕ ಈ ವಿಮಾನ ಕೊನೆಯ ಬಾರಿಗೆ ಮಿಲಿಟರಿ ರಡಾರ್ ಕಣ್ಣಿಗೆ ಬೆದ್ದಿರೋದು ಬೆಳಕಿಗೆ ಬರುತ್ತೆ. ಅದು ಮಾರ್ಚ್ 12ರಂದು ಮಧ್ಯರಾತ್ರಿ 2:22 ವೇಳೆಗೆ ಅಂಡಮಾನ್ ನಿಕೋಬಾರ್ ವಲಯದ ಭಾಗದತ್ತ ಹೋಗ್ತಿರುವಂತೆ ಈ ವಿಮಾನ ಇರೋದು ರಾಡಾರ್ ಕಣ್ಣಿಗೆ ಬೀಳುತ್ತೆ. ಇದು ಸಾಕಷ್ಟು ಅನುಮಾನಕ್ಕೆ ಸಹ ಕಾರಣವಾಗುತ್ತೆ. ಯಾಕಂದ್ರೆ ಚೀನಾದ ದಕ್ಷಿಣ ಸಮುದ್ರದಲ್ಲಿರಬೇಕಿದ್ದ ಫ್ಲೈಟ್ ಕಂಪ್ಲೀಟ್ ಯೂಟರ್ನ್ ಪಡೆದು ಮಲೇಷ್ಯಾದ ಪಶ್ಚಿಮ ಭಾಗದಲ್ಲಿ ಬರೋ ಸ್ಟ್ರೈಟ್ ಆಫ್ ಮಲೇಷ್ಯಾದಲ್ಲಿ ಕಂಡು ಬಂದಿರೋದಕ್ಕೆ, ಅಂದ್ರೆ ಈ ವಿಮಾನ ತನ್ನ ಮಾರ್ಗವನ್ನೇ ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದೆ ಅನ್ನೋ ಆತಂಕಕಾರಿ ಮಾಹಿತಿ ಪತ್ತೆಯಾಗಿತ್ತು. ಅಲ್ಲೇನು ಅನುಮಾನದ ಹೊಗೆ ಎದ್ದು ಕಾಣುತ್ತೆ. ಅದಾದ ನಂತರ ಈ ಭಾಗದ ಸಮುದ್ರದಲ್ಲೂ ಹುಡುಕಾಟ ಶುರುವಾಗುತ್ತೆ. ಅಲ್ಲಿ ದೊಡ್ಡ ಪ್ರಮಾಣದ ಸರ್ಚಿಂಗ್ ಅನ್ನ ನಡೆಸಲಾಗುತ್ತೆ. ಆದ್ರೆ ವಿಮಾನ ಏನಾಗಿದೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಸತತ 3 ವರ್ಷಗಳ ಶೋಧ ಕಾರ್ಯದ ನಂತರ ಈ ಕಾರ್ಯಾಚರಣೆಯನ್ನ 2017ರ ಜನವರಿಯಲ್ಲಿ ಸ್ಥಗಿತಗೊಳಿಸಲಾಗುತ್ತೆ.
ಆಸ್ಟ್ರೇಲಿಯಾ ದೇಶವು ಸಹ ಈ ಶೋಧ ಕಾರ್ಯದಲ್ಲಿ ಪಾಲ್ಗೊಂಡಿರುತ್ತೆ. ತದನಂತರ ಕೈ ಚೆಲ್ಲಿ ಸುಮ್ಮನಾಗುತ್ತೆ. 2018ರಲ್ಲಿಯೂ ಸಹ ಅಮೆರಿಕ ಮೂಲದ ಕಂಪನಿಯೊಂದು ಶೋಧ ಕಾರ್ಯವನ್ನ ಒಂಟಿಯಾಗಿ ಆರಂಭಿಸುತ್ತೆ. ಈ ಶೋಧ ಕಾರ್ಯವು ಸಹ ಹಲವು ತಿಂಗಳುಗಳವರೆಗೆ ಮುಂದುವರಿಯುತ್ತೆ, ಆದರೆ ಯಾವುದೇ ಯಶಸ್ಸನ್ನ ಕಾಣೋದಿಲ್ಲ. ಇದರ ನಡುವೆ ಈ ವಿಮಾನದ ಕಣ್ಮರೆಯ ಬಗ್ಗೆ ಆಸ್ಟ್ರೇಲಿಯಾದ ಮಾಜಿ ಪ್ರಧಾನಿ ಟೋನಿ ಆಬಟ್ ರವರು ಹೇಳಿಕೆಯೊಂದನ್ನ ನೀಡ್ತಾರೆ. MH370 ವಿಮಾನದ ಪೈಲಟ್ ಈ ವಿಮಾನವನ್ನ ನಾಪತ್ತೆ ಮಾಡಲು ಮೊದಲೇ ಯೋಜನೆಯನ್ನ ರೂಪಿಸಿದ್ದ ಮಲೇಷ್ಯಾದ ಹಿರಿಯ ಅಧಿಕಾರಿಗಳು ಈ ವಿಮಾನದ ಪೈಲಟ್ ಉದ್ದೇಶ ಪೂರ್ವಕವಾಗಿ ವಿಮಾನವನ್ನ ಡಿಕ್ಕಿ ಹೊಡೆಸಿರೋದಾಗಿ ತಿಳಿಸಿದ್ದಾರೆ ಅಂತ ಹೇಳಿ ಟೋನಿ ಆಬಟ್ ರವರು ಹೇಳ್ತಾರೆ. ಅದು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುತ್ತೆ. 2015ರಲ್ಲಿ ಮಡಗಾಸ್ಕರ್ ಹತ್ತಿರ ಆಫ್ರಿಕಾದ ಆಗ್ನೇಯ ಕರಾವಳಿ ತೀರದಲ್ಲಿರೋ ದ್ವೀಪದಲ್ಲಿ ಈ ವಿಮಾನದ ಒಂದು ರೆಕ್ಕೆ ಪತ್ತೆಯಾಗುತ್ತೆ. ಇದು ನಾಪತ್ತೆಯಾಗಿದ್ದ MH370 ವಿಮಾನದ ಬಗ್ಗೆ ಸಿಕ್ಕಂತಹ ಮೊಟ್ಟ ಮೊದಲ ಕುರುಹು. ಆದ್ರೆ ಆ ಭಾಗದಲ್ಲಿ ವಿಮಾನದ ಒಂದು ರೆಕ್ಕೆ ಪತ್ತೆಯಾಗಿದ್ದು ಬಿಟ್ರೆ ಮತ್ಯಾವುದು ಕುರುಹು ಸಿಕ್ಕೋದಿಲ್ಲ, ಹುಡುಕಾಟಕ್ಕೂ ಫಲ ಸಿಗೋದಿಲ್ಲ. ಇದಾದ ಬಳಿಕ 2018ರವರೆಗೂ ಇಡೀ ಹಿಂದೂ ಮಹಾಸಾಗರವನ್ನೆಲ್ಲ ಜಾಲಾಡಿದ್ರು. ಚೀನಾ, ಮಲೇಷ್ಯಾ, ಆಸ್ಟ್ರೇಲಿಯಾ ದೇಶಗಳ ಸಹಕಾರದೊಂದಿಗೆ ಸತತ 4 ವರ್ಷ ಸರ್ಚಿಂಗ್ ಆಪರೇಷನ್ ನಡೆಸಿದ್ರು. ಹೆಚ್ಚು ಚೀನಾದ ಪ್ರಯಾಣಿಕರೇ ಇದ್ದ ಕಾರಣ ತನ್ನೆಲ್ಲ ಶಕ್ತಿಯನ್ನ ಡ್ರ್ಯಾಗನ್ ರಾಷ್ಟ್ರ ಹುಡುಕಾಟಕ್ಕೆ ಬಳಸಿತ್ತು. ಆದ್ರೆ ಈ ಕಾರ್ಯಾಚರಣೆ ಫಲ ಕೊಡೋದಿಲ್ಲ. ಕೋಟಿ ಕೋಟಿ ಖರ್ಚಿನ ಬಳಿಕ ಈ ಹುಡುಕಾಟದ ಕಾರ್ಯಾಚರಣೆ ನಡೆಸಿದ್ದ ಓಷನ್ ಇನ್ಫಿನಿಟಿ ಸಂಸ್ಥೆ 2018ರಲ್ಲಿ ತನ್ನ ಹುಡುಕಾಟವನ್ನ ನಿಲ್ಲಿಸುತ್ತೆ. ಇದೊಂದು ವಿಫಲ ಶೋಧ ಕಾರ್ಯವೆಂದು ಹೇಳಿ ಕೈ ಚೆಲ್ಲುತ್ತೆ. ಆದ್ರೀಗ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಹುಡುಕಾಟಕ್ಕೆ ಮುಂದಾಗಿದೆ. ಈ ಬಾರಿ ನಿರಂತರ ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚೋದಕ್ಕೆ ಸಜ್ಜಾಗಿದೆ. ಇನ್ನು ಈ ವಿಮಾನ ನಾಪತ್ತೆ ಆಗಿರೋದ್ರ ಹಿಂದೆ ಸಾಕಷ್ಟು ಊಹಾಪೋಹದ ಕಥೆಗಳು ಅಡಗಿವೆ. ವಿಮಾನ ಸಮುದ್ರ ಪಾಲಾಗಿರಬಹುದು ಅನ್ನೋದು ಬಹುತೇಕ ತಜ್ಞರ ಅಂದಾಜು. ಆದ್ರೆ ಇದರ ಹೊರತಾಗಿಯೂ ಸಾಕಷ್ಟು ಚರ್ಚೆಗಳು ಈ ವಿಮಾನದ ದುರಂತದ ಹಿಂದೆ ನಡೆದಿವೆ. ಕೆಲವರ ಪ್ರಕಾರ ಏಲಿಯನ್ಗಳ ದಾಳಿ ಅನ್ನೋದಾಗಿತ್ತು. ಇನ್ನು ಕೆಲವರ ಪ್ರಕಾರ ವಿಮಾನ ಪೈಲಟ್ಗಳ ಆತ್ಮಾಹುತಿ ಪ್ರಯತ್ನ ಅಂತ ಹೇಳಿ ಕರೀತಾರೆ. ಇನ್ನು ಸುಳಿವೆ ಸಿಗದ ಕಾರಣ ವಿಮಾನವನ್ನ ಹೈಜಾಕ್ ಮಾಡಿರುವ ಶಂಕೆ ಸಹ ವ್ಯಕ್ತವಾಗುತ್ತೆ. ಈ ಫ್ಲೈಟ್ ನಲ್ಲಿ ಇಬ್ಬರು ಇರಾನ್ ಯುವಕರು ಫೇಕ್ ಪಾಸ್ಪೋರ್ಟ್ ಅನ್ನ ಬಳಸಿ ಪ್ರಯಾಣಿಸಿರೋದು ಬೆಳಕಿಗೆ ಬಂದ ಬಳಿಕ ಹೈಜಾಕ್ ಅನುಮಾನಕ್ಕೆ ಕಾರಣವಾಗುತ್ತೆ. ಅದು ಏನೇ ಇರಲಿ, ಕಾಣೆಯಾದವರ ಕುಟುಂಬದವರು ಇನ್ನೂ ತಮ್ಮವರು ಬದುಕಿದ್ದಾರೆ ಅಂತಲೇ ನಂಬಿಕೊಂಡಿದ್ದಾರೆ. ಆದ್ರೆ 11 ವರ್ಷ ಕಳೆದ್ರೂ ಯಾರೊಬ್ಬರ ಸುಳಿವು ಇದುವರೆಗೂ ಸಿಕ್ಕಿಲ್ಲ. ಕಾಣದ ವಸ್ತುಗಳ ಬಗ್ಗೆ ನೂರಾರು ಊಹಾಪೋಹಗಳು ಸಹಜ. ಆದ್ರೂ ಇಷ್ಟೊಂದು ತಂತ್ರಜ್ಞಾನ ಮುಂದುವರಿದ ಸಮಯದಲ್ಲೂ ಒಂದು ವಿಮಾನ ಪತ್ತೆಗೆ ಸಾಧ್ಯವಾಗದಿರೋದು ಅಚ್ಚರಿ. ಈ ಬಾರಿ ಹುಡುಕಾಟದಲ್ಲಾದ್ರೂ ಯಶಸ್ವಿ ಸಿಗುತ್ತಾ? ಸಿಗಲಿ ಅನ್ನೋದೇ ಕಾಣೆಯಾದವರ ಕುಟುಂಬದವರ ಬಯಕೆ ಆಗಿದೆ.